ಹಾಯ್ ಹಲೋ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರಾಗಿದ್ದೀನಿ. ಇವತ್ತು ನಾನು ಹೋಗಿರೋದು ಹಾಸನಾಂಬೆ ದರ್ಶನ ಮಾಡಲಿಕ್ಕೆ. ತುಂಬ ವರ್ಷದಿಂದ ಕನಸಿತ್ತು ಹಾಸನಾಂಬೆಗೆ ಹೋಗಬೇಕನ್ನೋದು. ಹಾಗೆ ಈಡೇರಲಿಲ್ಲ. ಬಟ್ ಈ ಸರಿ ಹಾಸನಾಂಬೆ ದೇವಿ ದರ್ಶನ ಕೂಡ ನಾನು ಮಾಡ್ಕೊಂಬಂದೆ. ಮತ್ತು ಕಳೆದ ವರ್ಷಗಳನ್ನ ಹೋಲಿಕೆ ಮಾಡಿಕೊಂಡ್ರೆ ಪ್ರತಿ ವರ್ಷ ಬರೀ 9 ದಿನಗಳ ಕಾಲ ಮಾತ್ರ ದೇವಸ್ಥಾನ ಓಪನ್ ಇರ್ತಿತ್ತು. ಬಟ್ ಈ ಸಾರಿ ಮಾತ್ರ ಅಕ್ಟೋಬರ್ 9ರಿಂದ ಅಕ್ಟೋಬರ್ 23ವರೆಗೂ ಅಂದರೆ 14 ದಿನಗಳ ಕಾಲ ದೇವಸ್ಥಾನ ಓಪನ್ ಇದೆ. ಅಂದರೆ ಇನ್ನೂ ಕೆಲವು ಭಕ್ತರು ಇರ್ತಾರಲ್ಲ ಅವ್ರುಗಳಿಗೂ ಕೂಡ ದೇವಿ ದರ್ಶನ ಆಗಲಿ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಚೈತ್ರ ಇಬ್ಬರು KSRTC ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ ರಶ್ ಇರುತ್ತೆ ಅಂದ್ಕೊಂಡ್ವಿ, ಆದರೆ ಇರಲಿಲ್ಲ. ಆಲ್ಮೋಸ್ಟ್ ನಾವು ಎಲ್ಲಿಗಾದ್ರೂ ಹೋಗಬೇಕಂತಂದರೆ ನಾವಿಬ್ಬರೇ ಪ್ಲ್ಯಾನ್ ಮಾಡ್ಕೋತೀವಿ, ಇಲ್ಲ ಜೊತೆ ಮಕ್ಕಳು ಕೂಡ ಕಟ್ಕೋತೀವಿ. ಯಾಕೆ ಅಂದರೆ ನಮಗೊಂಥರ ಕಂಫರ್ಟ್ ಝೋನ್ ಇರುತ್ತೆ. ಅದಕ್ಕೋಸ್ಕರ YTಯಲ್ಲಿ ನನಗೆ ಫ್ರೆಂಡ್ಸ್ ಆಗಿರೋರನ್ನ ಕೂಡ ಹಂಗೆ ಮೀಟ್ ಮಾಡಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದು ಇನ್ನೂ ವಿಶೇಷತೆ ನನಗೆ. ಅದು ಯಾರು ಯೂಟ್ಯೂಬ್ ಫ್ರೆಂಡ್ಸ್ ಅಂತ ಮುಂದೆ ವಿಡಿಯೋ ನೋಡ್ತಾ ಹೋಗಿ ಎಲ್ಲೂ ಸ್ಕಿಪ್ ಮಾಡಿದೆ, ನಿಮಗೂ ಕೂಡ ಗೊತ್ತಾಗುತ್ತೆ. ಮಾತ್ರ ಇವತ್ತಿನ ದಿನ ನಾವು ಕಳೆದಿತ್ತು ನಿಜ ಲೈಫಲ್ಲೇ ಮರೀಲಿಕ್ಕಾಗಲ್ಲ. ಆ ಥರ ದಿನ ಕಳೆದಿತ್ತು. 12ನೇ ಶತಮಾನದಲ್ಲಿ ಕಟ್ಟಿರೋಂಥ ದೇವಸ್ಥಾನ ಅಂತ ಇತಿಹಾಸ ಇದೆ. ಹೊಯ್ಸಳರ ಆಳ್ವಿಕೆ ಕಾಲದಲ್ಲಿ ನಿರ್ಮಾಣವಾಗಿರೋವಂಥ ದೇವಸ್ಥಾನ ಅಂತ ಇದು. ಮತ್ತು ಈ ದೇವಿದು ವಿಗ್ರಹ ಇದೆಯಲ್ಲ, ಅದು ಸಿಕ್ಕಿದಾಗ ಅವರಿಗೆ ಹಸನಾಗಿ ನಗುವ ದೇವಿ ಅಂತ ಅವ್ರ ಹೆಸರಿಟ್ಟಿದ್ರಂತೆ. ಅಂದರೆ ನಗುತ್ತಿರುವ ದೇವಿ ಎಂದರ್ಥ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದಕ್ಕೆ ಹಾಸನಾಂಬೆ ಅಂತ ದೇವಿಗೆ ಹೆಸರನ್ನು ಕಟ್ಟಿದ್ದಾರೆ. ನಾವು ಹಾಸನ ಬಸ್ ಇಳಿದ ತಕ್ಷಣ ನಾವು ಅಡ್ರೆಸ್ ಕೇಳ್ಕೊಂಡು ಆಟೋನ ಹತ್ಕೊಂಡ್ವಿ. ಆಟೋ ಹತ್ಕೊಂಡು ಹೋಗ್ತಾ ನಾನು ವೀಡಿಯೋ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿ ಲೈಟಿಂಗ್ಸ್ದೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದರು. ಆದರೆ ಇದು ಕತ್ತಲಿದ್ದಾಗ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಹೋಗಿದ್ದು ಆಲ್ಮೋಸ್ಟ್ 1 ಗಂಟೆ ಆಗಿತ್ತಂತ ಅನ್ಕೋತೀನಿ. 1 ಗಂಟೆಗೆ ರೀಚ್ ಆದ್ವಿ ನಾವು ಹಾಸನಿಗೆ. ಅಲ್ಲಿಂದ ಹೋದ್ವಿ ಅಲ್ಲಿಗೆ, ಅಡ್ರೆಸ್ ಹೇಳಿದ್ದು ಜಾಗಕ್ಕೆ. ಬಟ್ ಮನೆ ಇನ್ನೂ ಬೇರೆ ಕಡೆ ಇತ್ತು. ಆಮೇಲೆ ಬಿಂದು ಸಿಸ್ಟರ್ ಬಂದು ಕರ್ಕೊಂಡು ಹೋದರು. ಈಗ ಗೊತ್ತಾಗಿದೆ ಅನಿಸುತ್ತೆ ಯಾರು ಅಂತ. ಬಿಂದು ಸಿಸ್ಟರ್ ಜೊತೆಗೆ ಆಕಾಶ ಮತ್ತು ಆಕಾಶ್ ಅವರ ಅಪ್ಪ ಅಮ್ಮ ಅವ್ರ ಫ್ಯಾಮಿಲಿ ಕೂಡ ಮೀಟ್ ಮಾಡುವಂಥ ಚಾನ್ಸ್ ಸಿಕ್ತು ನನಗೆ. ನಾವೆಲ್ಲ ಬರ್ತಿದ್ದೀವಿ ಅಂದ್ಬಿಟ್ಟು ತುಂಬ ರಿಸ್ಕ್ ತೊಗೊಂಡು ನಮ್ಮ ಬಿಂದು ಸಿಸ್ಟರು ಒಬ್ಬಟ್ಟು ಮತ್ತು ತುಂಬ ಅಡುಗೆಗಳನ್ನ ಮಾಡಿದರು. ನಾವು ಫಸ್ಟ್ ಊಟ ಮಾಡ್ಕೊತ ಆಮೇಲೆ ರಶ್ ಜಾಸ್ತಿ ಆಗುತ್ತೆ ಅಂತ ಹೊರಟ್ವಿ ಅಲ್ಲಿಂದ. 1 ಅವರ್ ಕ್ಲೋಸ್ ಬೇರೆ ಇತ್ತು ದೇವಸ್ಥಾನ. ಆ ಕ್ಲೋಸಿಂಗ್ ಟೈಮಲ್ಲಿ ನಾವು ಅಲ್ಲಿಂದ ನಿಲ್ಲೋದು ಬೇಡ ಅಂದ್ಬಿಟ್ಟು ನಾವು ಅವ್ರು ಮಾಡಿರೋಂಥ ಅಡುಗೆ ಊಟ ಮಾಡಿಬಿಟ್ಟು ಬಡಿಸ್ಕೊಂಡು ಊಟ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಹೋದಾಗ ಕರೆಕ್ಟಾಗಿ 4 ಗಂಟೆ ಆಗಿತ್ತು ಅನಿಸುತ್ತೆ. ನೋಡಿದರೆ ನಾವು 1 ಗಂಟೆ ಕ್ಯೂ ನೋಡಿದಾಗ ತುಂಬ ಕಮ್ಮಿ ಇದ್ದರು. ಆಮೇಲೆ ತುಂಬ ಕ್ಯೂ ಫುಲ್ಲು ಲಾಂಗ್ ಇತ್ತು. ಅಲ್ಲಿಗೆ ಹೋಗಿ ಅಂತೂ ಬಂದಿರೋದೇ ಉಂಟಂತೆ, ದರ್ಶನ ಮಾಡಲೇಬೇಕು, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಆ ಲೈನಲ್ಲಿ ನಿಂತ್ಕೊಂಡ್ವಿ. ಆ ಲೈನ್ ಬಂದು ದೇವಸ್ಥಾನದ್ದು ಟಿಕೆಟ್ ಕೊಡಲಿಕ್ಕೆ ಪೆಂಡಲೆಲ್ಲ ರೆಡಿ ಮಾಡಿದ್ರಲ್ಲ, ಅಲ್ಲಿಗೆ ರೀಚ್ ಆಗಲಿಕ್ಕೆ ನಮಗೆ 2 ಅವರ್ಸ್ ಆಗಿದೆ. 2 ಅವರ್ಸ್ ಅಲ್ಲಿಂದ ಮತ್ತು ನೆಕ್ಸ್ಟ್ ಟಿಕೆಟ್ ತೊಗೊಂಡು ಕೌಂಟರಿಂದ ನೆಕ್ಸ್ಟ್ ಒಳಗಡೆ ಮೂವ್ ಆದಮೇಲೆ ಅಲ್ಲಿಂದ 2 ಅವರ್ಸ್. ಟೋಟಲ್ ನಮಗೆ 4 ಅವರ್ ಆಗಿದೆ ದೇವಿ ದರ್ಶನ ಮಾಡಲಿಕ್ಕೆ. ನಾವು ಹೋಗಿದ್ದು ಗುರುವಾರ ಮತ್ತು ಶುಕ್ರವಾರದಿಂದ ತುಂಬ ಜನ ಅಂತೆ. ನಾವು ತೊಗೊಂಡಿದ್ದು 300 ರುಪೀಸು ಒಂದು ಟಿಕೆಟು, ಮತ್ತು 1000 ರೂಪಾಯಿದು 1000 ರುಪೀಸ್ ಕೂಡ ಒಂದು ಟಿಕೆಟ್ ಇತ್ತಂತೆ. ನಾವು ಅದು ಬೇಡ ಅಂದ್ಬಿಟ್ಟು ನಾವು 300 ತೊಗೊಂಡ್ವಿ. ಮತ್ತು ಅದಲ್ಲದೆ ಫ್ರೀ ದರ್ಶನ ಕೂಡ ಇದೆ. ಫ್ರೀ ದರ್ಶನಕ್ಕಂತೂ ತುಂಬ ರಶ್ ಇದ್ದಾರಂತೆ. ಅವರಿಗೆ ಏನು ಒಂದು 8 ಅವರ್ ಕೂಡ ಬೇಕಾಗುತ್ತಂತೆ. ಆಮೇಲೆ ಮುಂದೆ ಹೋಗ್ತಾ ಅಲ್ಲಲ್ಲೇ ಚಾಟ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ಏನಾದರೂ ತಿನ್ನೋದಿದ್ರೆ ಅಷ್ಟು ತುಂಬ ದೂರದಿಂದ ನಿಂತ್ಕೊಂಡಿರ್ತಾರಲ್ವ ಅಂದ್ಬಿಟ್ಟು. ಆಮೇಲೆ ಮುಂದೆ ಹೋಗ್ತಾ ತುಂಬಾ ರಶ್ ಇತ್ತು ಒಟ್ಟಿನಲ್ಲಿ. ಎಷ್ಟು 4 ಅವರ್ ಆಗಿದೆ ಅಂದರೆ ಯೋಚನೆ ಮಾಡಿ ಎಷ್ಟು ಅವರ್ ತೊಗೊಂಡಿದ್ದೀವಿ ಓಡಾಡಲಿಕ್ಕೆ, ದರ್ಶನ ಮಾಡಲಿಕ್ಕೆ ಅಂದ್ಬಿಟ್ಟು. ಫುಲ್ಲು ಕಾಲೆಲ್ಲ ಪೇನ್ ಆಗಿಬಿಟ್ಟಿತ್ತು, ನೋವಾಗಿತ್ತು. ಮತ್ತು ಮಕ್ಕಳು ಕರ್ಕೊಂಡು ಬಂದಿರೋರ್ಗಂತೂ ತುಂಬ ಹಿಂಸೆ ಆಗಿದೆ. ಮತ್ತು ವಯಸ್ಸಾದವರಿಗೆ ಡೈರೆಕ್ಟ್ ಎಂಟ್ರಿ ಕೂಡ ಇದೆ. ಅಂದರೆ ಅಂಗವಿಕಲರು ಮತ್ತು ವಯಸ್ಸಾಗಿರೋ ಅಂಥವ್ರು, ಆದರೆ ಅರ್ಧ ಜನಕ್ಕೆ ಗೊತ್ತಿಲ್ಲ ಅದು ಫೆಸಿಲಿಟಿ ಇದೆ ಅಂತ. ಇಲ್ಲಿಂದ ಈಗ ಮೇನ್ ಗೇಟಿಗೆ ಎಂಟ್ರಿ ಆಗ್ತಿದ್ದೀವಲ್ಲ, ಆ ಗೇಟಿಂದನೇ ಓಪನ್ ಮಾಡಿ ಬಿಡ್ತಾರೆ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ. ತುಂಬ ವಯಸ್ಸಾದವರು ಅಂಥವ್ರು ಕೂಡ ನಮ್ಮ ಜೊತೆ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು, ಗೊತ್ತಿಲ್ಲದೆ ಇದ್ದಿದ್ದರಿಂದ. ಮತ್ತು ಇಲ್ಲಿ ಹೋಗ್ತಾ ಫುಲ್ಲು ತುಂಬ ಪೊಲೀಸೆಲ್ಲ ನಿಂತ್ಕೊಂಡಿದ್ರಲ್ಲ, ತುಂಬ ರಶ್ ಆಗಿಬಿಡುತ್ತೆ ಜನ ಅಂತ ಅಂದ್ಬಿಟ್ಟು ಅವರು ಬೇಗ ಮೂವ್ ಆಗಿ ಫೋನೆಲ್ಲ ಇಟ್ಕೊಬೇಡಿ ಅಂತಲೇ ಜೋರಾಗಿ ಹೇಳ್ತಾಯಿದ್ರು. ಹಂಗಾಗಿ ಇಲ್ಲಿಂದ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇದು ಎಂಟ್ರೆನ್ಸ್ ಗೇಟು, ದೇವಿ ಗರ್ಭಗುಡಿಗೆ ಹೋಗುವಂಥ ಪ್ಲೇಸು.
ಅದಾದಮೇಲೆ ಅಲ್ಲಿ ಫೋನಂತೂ ಇಟ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆಂದರೆ ಅಷ್ಟು ಜನ ನಮ್ಮನ್ನು ನೂಗ್ತಾ ಇದ್ದಾರೆ ಮುಂದೆ ಮುಂದೆ. ಆಮೇಲೆ ಅಲ್ಲಿಂದ ದೇವಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ನಾಗದೇವತೆಗೆ ನೋಡಿ ತುಂಬ ಚೆನ್ನಾಗಿ ಅಲಂಕಾರ, ಇಲ್ಲೆಲ್ಲ ಲೈಟ್ ಸೆಟ್ಟಿಂಗ್ ಆಗಲಿ, ಫ್ಲವರ್ ಡೆಕೋರೇಷನ್ ಆಗಲಿ ತುಂಬ ಚೆನ್ನಾಗಿತ್ತು. ನೋಡೋಕೆ 2 ಕಣ್ಣು ಸಾಲ್ತಿರಲಿಲ್ಲ, ಆ ರೀತಿ ಡೆಕೋರೇಷನ್ ಮಾಡಿದರು. ಮತ್ತು ತುಂಬ ಜನ, ಆ ಜನದಲ್ಲಿ ಎಲ್ಲೂ ನಿಂತ್ಕೊಳ್ಳೋಕೆ ಬಿಡ್ತಾಯಿಲ್ಲ, ಒಂದು ಫೋಟೋ ತೊಗೊಳೋಕೆ ಬಿಡ್ತಾಯಿಲ್ಲ, ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ, ಒಂದು ಸೆಲ್ಫಿ ಕೂಡ ತೊಗೊಂಡಿಲ್ಲ ಕರೆಕ್ಟಾಗಿ. ಅಟ್ಲೀಸ್ಟ್ ವೀಡಿಯೋಗೆ ಎಲ್ಲನೂ ಕವರ್ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡಿದೆ ನಾನು. ಇದು ಫ್ಲವರ್ ಡೆಕೋರೇಷನಲ್ಲಿ ಲಿಂಗ ಕೂಡ ಮಾಡಿದ್ದಾರೆ. ಆ ಕಡೆ ಎಲ್ಲ ಇನ್ನೂ ಫುಲ್ ತುಂಬ ಡೆಕೋರೇಷನ್ ಇದೆ. ಈ ಜನ ತುಂಬ ಆಗಿರೋದ್ರಿಂದ ನಿಜವಾಗ್ಲೂ ಏನೂ ಸರಿಯಾಗಿ ನೋಡೋಕ್ಕಾಗಲಿಲ್ಲ ನಮಗೆ. ನೋಡಿ, ಈ ವಿಡಿಯೋ ಮುಖಾಂತರ ಆದರೂ ಅಲ್ಲಿ ನೋಡೋಕ್ಕಾಗಿಲ್ಲ, ಬಟ್ ಇಲ್ಲಿ ನೋಡಿ ಎಲ್ಲನೂ ಕೂಡ ಮತ್ತೆ ರಿಕಾಲ್ ಮಾಡ್ಕೋಬೋದು, ನೆನಪಾಗುತ್ತೆ ಅಲ್ವಾ ಈಗ ಹೋಗಿದ್ವಿ ಅನ್ನೋದು. ಫ್ಯಾಮಿಲಿ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ತುಂಬ ಓಡಾಡ್ತೀವಿ, ಆದರೆ ಈ ಯೂಟ್ಯೂಬಿಂದ ಪರಿಚಯ ಆದಂಥವ್ರು ಸಿಕ್ಕಿದ್ದು ಮತ್ತು ಅವ್ರ ಜೊತೆ ನಾವು ಓಡಾಡಿದ್ದು ತುಂಬ ಮೆಮೊರಬಲ್ ಅಂತ ಅನಿಸುತ್ತೆ. ದೇವಸ್ಥಾನದ ಡೆಕೋರೇಷನ್ ಹೇಗಿದೆ ಅಂತ ನೋಡ್ತಾ ಬನ್ನಿ. ಮತ್ತು ಹೊರಗಡೆ ಹೋದ್ಮೇಲೆ ತುಂಬ ಜಾತ್ರೆ ಕೂಡ ಇತ್ತು, ಅದು ಕೂಡ ರೆಕಾರ್ಡ್ ಮಾಡಿದ್ದೀನಿ, ವಾಚ್. ನಾನು ತೆಗಿತೀನಿ, ಹೋಗು ನೀನು, ಹೋಗು ಬಂದ್ರಾ? ನಿಜವಾಗ್ಲೂ ಯೂಟ್ಯೂಬಿಂದ ಪರಿಚಯ ಆಗಿ ನಮಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ಬಿಂದು ಸಿಸ್ಟರ್, ಅವ್ರ ಫ್ಯಾಮಿಲಿ ಕೂಡ, ಮತ್ತು ಆಕಾಶ ಮತ್ತು ಅವ್ರ ಫ್ಯಾಮಿಲಿ ಕೂಡ. ಒಂಥರ ತುಂಬ ಖುಷಿಯಾಯಿತು, ಹೊಸೊಬ್ಬರು ಒಂಥರ ನಮಗೆ ಸಂಬಂಧಿಕರು ಸಿಕ್ಕಿದ್ರು ಅನ್ನೋ ರೀತಿ. ತುಂಬ ಚೆನ್ನಾಗಿತ್ತಲ್ಲ ಜಾತ್ರೆ ಎಲ್ಲ. ಒಂದೊಂದು ಸರಿ ಅನಿಸುತ್ತೆ ನಾನು ಯೂಟ್ಯೂಬಿಂದನೂ ಕೂಡ ಒಂದು ರೀತಿ ಖುಷಿಯಾಗಿದ್ದೀನಿ ಅಂತ. ಯೂಟ್ಯೂಬ್ಗೋಸ್ಕರ ಒಂದು ವೀಡಿಯೋಸ್ ಮಾಡಬೇಕು, ಶಾರ್ಟ್ಸ್ ಹಾಕಬೇಕು ಅಂತ ಎಷ್ಟು ರಿಸ್ಕ್ ತೊಗೊಂಡ್ರು ಖುಷಿಯಿಂದ ವೀಡಿಯೋ ಹಾಕ್ತೀವಿ. ಅದೇ ರೀತಿ
ಒಂದು ಕಂಟೆಂಟ್ ಬೇಕಲ್ಲ ಅನ್ನೋ ಕಾರಣಕ್ಕೆ ಈ ಥರ ಪ್ಲೇಸಸ್ನು ಕೂಡ ವಿಸಿಟ್ ಮಾಡ್ತೀವಿ. ತುಂಬ ಖುಷಿಯಾಗುತ್ತೆ. ಹಾಗೆ ಕ್ಯಾಶುಯಲ್ ಆಗಿದ್ದರೆ ಹೋಗೋದಿಲ್ಲ ಅಂತ ಅನ್ಕೋತೀನಿ. ಮೇ ಬಿ ಅಷ್ಟೊಂದು ರಿಸ್ಕ್ ಬೇಕಾ ಅನ್ನೋ ಥರ ಯೋಚನೆ ಮಾಡ್ತೀವಿ. ಬಟ್ ಈ ಯೂಟ್ಯೂಬಿಂದ ನನಗೆ ಇಷ್ಟೆಲ್ಲ ಖುಷಿ ಸಿಕ್ಕಿದೆ. ಹಾಗಾಗಿ ಯೂಟ್ಯೂಬ್ಗೋಸ್ಕರ ನಾವು ಖುಷಿಯಾಗಿರೋಣ, ನಮ್ಮನ್ನು ನೋಡಿದವ್ರಿಗೂ ಖುಷಿ ಸಿಗಲಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ನಾವು ರಿಟರ್ನ್ ಹೊರಟಾಗ ಆಗಲೇ 10 ಗಂಟೆ ಆಗಿತ್ತು. ಅದಕ್ಕೆ ತುಂಬ ಲೇಟ್ ಆಗಿದೆ ಅಂದ್ಬಿಟ್ಟು ಬಿಂದು ಸಿಸ್ಟರು ಅವ್ರ ಗಾಡಿಯಲ್ಲೇ ನಮಗೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಕೊಟ್ಟರು. ಅಲ್ಲಿಂದ ಬಸ್ ಹತ್ತಿದ್ವಿ. ಮತ್ತು ಮಧ್ಯದಲ್ಲಿ 11 ಗಂಟೆ ಊಟಕ್ಕೆ ಬ್ರೇಕ್ ಕೊಟ್ಟಿದ್ದರು. ಅಲ್ಲಿ ಮಸಾಲೆ ದೋಸೆ ಮತ್ತು ಪಲಾವ್ ತಿಂದ್ಕೊಂಡು ನಾವು ಮನೆಗೆ ಹೊರಟಿದ್ದು. ಮನೆಗೆ ಹೋದಾಗ ಸುಮಾರು 12:30 ಆಗಿತ್ತು. ನಮ್ಮ ಮನೆಯವರಲ್ಲೇ ವೆಯ್ಟ್ ಮಾಡ್ತಾ ನಾವು ಬರೋವರೆಗೂ ಕಾಯ್ಕೊಂಡಿದ್ದು ನಮ್ಮನ್ನ ಕರ್ಕೊಂಡೋದ್ರು. ಹೀಗೆಲ್ಲ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಮಾತ್ರ ಯಾವತ್ತೂ ಮರೆಯಲಿಕ್ಕಾಗಲ್ಲ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದು ಲಾಸ್ಟ್ ಫುಲ್ಲು ನಾವು ಫೋಟೋಸ್ ಕ್ಲಿಕ್ ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿದೆ. ಪಿಕ್ಸ್ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ.